ಡಾಕ್ಟರ್ ಕನಸು ಕಂಡಿದ್ರು ಇಲ್ಲಿ ಚಾನ್ಸ್ ಸಿಗಲಿಲ್ಲ. ದುಡ್ಡು ಸುರಿಯೋ ಶಕ್ತಿಯೂ ಇರಲಿಲ್ಲ. ಆದರೆ ಇರಾನ್ ಮತ್ತು ಇಸ್ರೇಲ್ನಲ್ಲಿ ಅವಕಾಶ ಸಿಕ್ಕಿತ್ತು. ಆದ್ರೀಗ ಅವರ ವೈದ್ಯ ಶಿಕ್ಷಣ ಕನಸಿನ ಮೇಲೆ ಕ್ಷಿಪಣಿ ದಾಳಿ ಮಾಡ್ತಿವೆ. ಇರಾನ್ ಇಸ್ರೇಲ್ ಪರಸ್ಪರ ಸೆಣಸಾಡುತ್ತಿವೆ. 2 ವಾರ ಕಳೆದರೂ ಯುದ್ಧದ ದಾಹ ತೀವ್ರವಾಗಿದೆ. ಈ ಮಧ್ಯೆ ಅಮೆರಿಕ ಕೂಡ ಸಮರಕ್ಕಿಳಿದಿದ್ದು ಸಂಘರ್ಷ ಹೆಚ್ಚಾಗಿದೆ. ಇದೇ ಯುದ್ಧ ವಿದ್ಯಾರ್ಥಿಗಳಿಗೆ ಭೀತಿ ಹುಟ್ಟಿಸಿದೆ. ಯುದ್ಧ ಭೂಮಿಯಿಂದ ಬಂದವರಿಗೆ ಟೆನ್ಷನ್. ವೈದ್ಯ ವಿದ್ಯಾರ್ಥಿಗಳ ಭವಿಷ್ಯ ತೂಗುಯ್ಯಾಲೆ. ಇರಾನ್ ಇಸ್ರೇಲ್ನಲ್ಲಿ ವೈದ್ಯ ಶಿಕ್ಷಣ ಕಲಿಯಲು ತೆರಳಿದ್ದ 100 ಕನ್ನಡಿಗ ವಿದ್ಯಾರ್ಥಿಗಳು ಜೀವ ಕೈಯಲ್ಲಿ ಹಿಡ್ಕೊಂಡು ತವರಿಗೆ ಮರಳಿದ್ದಾರೆ. ಆದರೆ ಅವರ ಮುಂದಿನ ಭವಿಷ್ಯ ಡೋಲಾಯಮಾನವಾಗಿದೆ. ನೀಟ್ ಪರೀಕ್ಷೆಯಲ್ಲಿ ರ್ಯಾಂಕ್ ಸಿಗದೆ ಖಾಸಗಿ ಕಾಲೇಜಿನಲ್ಲಿ ಕಂತೆ ಹಣ ಕಟ್ಟಲಾಗದವರು MBBS ಕನಸು ಹೊತ್ತು ಇರಾನ್ ಇಸ್ರೇಲ್ಗೆ ಹಾರಿದ್ರು. ಈಗ ಎರಡೂ ದೇಶ ಹೊತ್ತಿ ಉರಿಯುತ್ತಿವೆ. ಯುದ್ಧ ನಿಲ್ಲುವುದು ಸದ್ಯಕ್ಕೆ ಅನುಮಾನವೇ. ಇದರಿಂದ ಕನ್ನಡಿಗ ವೈದ್ಯ ವಿದ್ಯಾರ್ಥಿಗಳಿಗೆ ಆತಂಕ ಶುರುವಾಗಿದೆ. ಇರಾನ್ನಲ್ಲಿ ಯುದ್ಧ ವಾತಾವರಣ ಹಿನ್ನೆಲೆಯಲ್ಲಿ ಇವತ್ತು ವಿದ್ಯಾರ್ಥಿಗಳು ಸಹ ಏನು ಇರಾನ್ನಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಅದರಲ್ಲೂ ಸಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನಕ್ಕೆ ಬಂದು ಪೋಷಕರನ್ನು ಸಹ ಮೀಟ್ ಮಾಡಿ ಈಗ ನಮ್ಮ ಜೊತೆ ಇದ್ದಾರೆ. ಸರ್, ಇರಾನ್ನಲ್ಲಿ ಸಾಕಷ್ಟು ಯುದ್ಧ ವಾತಾವರಣ ಕಂಡು ಬರ್ತದೆ. ಸಾಕಷ್ಟು ಮಿಸೈಲ್ಗಳು ಬಾಂಬ್ ದಾಳಿ ಸಹ ನೋಡ್ತಾ ಇದ್ದೀವಿ. ಸೊ ನೀವು ಅಲ್ಲಿಂದ ಬಂದಿದ್ದೀರಾ, ಏನು ಅನಿಸಿದೆ ಸರ್ ಈಗ? ಸರ್, ಇವಾಗ ಅಲ್ಲಿ ಸೇಫ್ ಇಲ್ಲ. ಮೊದಲು ಸೇಫ್ ಇತ್ತು. ಯಾವ ಥರ ಟೈಮ್ ಪಾಸ್ ಆಯಿತು ಆ ಥರ ಇನ್ನೂ ಡೇಂಜರ್ ಸಿಚುವೇಶನ್ ಆಯಿತು. ಇರೋದು ಕಷ್ಟ ಆಯಿತು ತುಂಬ. ಇಂಡಿಯನ್ ಎಂಬಸಿ ತುಂಬ ಹೆಲ್ಪ್ ಮಾಡಿದ್ದೆ ನಮಗೆ. ಅವ್ರು ಇರ್ತಾರಿಲ್ಲ ಅಂದರೆ ನಮ್ಗೆ ಆಗ್ತಾ ಇರಲಿಲ್ಲ ಅಲ್ಲಿ. ಯುದ್ಧದಿಂದಾಗಿ ಅತಂತ್ರದ ಆತಂಕ ಎದುರಿಸ್ತಾ ಇರುವ ವೈದ್ಯಕೀಯ ವಿದ್ಯಾರ್ಥಿಗಳ ಬಗ್ಗೆ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಮೌನವಾಗಿದೆ. ರಾಜ್ಯ ವೈದ್ಯಕೀಯ ಶಿಕ್ಷಣ ಇಲಾಖೆಯು ರಾಷ್ಟ್ರೀಯ ವೈದ್ಯಕೀಯ ಆಯೋಗದತ್ತ ಬೊಟ್ಟು ಮಾಡಿ ಸೈಲೆಂಟ್ ಆಗ್ತಿದೆ. ಇದೆಲ್ಲ ಸೂಪರ್ ನ್ಯೂಮರಿ ನಂಬರ್ಸ್ ಅಂತ ಆಗುತ್ತೆ. ಅಂದರೆ ಈಗ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ 250 ಅಂಡರ್ ಗ್ರಾಜ್ಯುಯೇಟ್ ಇದ್ದರೆ ಇಂಥ ಹುಡುಗರು ಬಂದಾಗ ದೇ ಕಮ್ ಇನ್ ಟು ದ ಕ್ಯಾಟಗರಿ ಆಫ್ ಸೂಪರ್ ನ್ಯೂಮರಿ. ಅಂದರೆ ಅಲಾಟ್ ಆಗಿರೋ ನಂಬರ್ಗಿಂತ ಜಾಸ್ತಿ ಇರುತ್ತೆ. ಸೊ ಇದಕ್ಕೆಲ್ಲ ರೂಲ್ ರೆಗ್ಯುಲೇಟರಿ ಬಾಡಿ ಇರೋದು ನ್ಯಾಷನಲ್ ಮೆಡಿಕಲ್ ಕೌನ್ಸಿಲು. ಅವ್ರು ಇದ್ರ ಬಗ್ಗೆ ಹೆಂಗೆ ಮಾಡಿಫೈ ಮಾಡ್ತಾರೋ ಅದೇ ಥರ ಸ್ಟೇಟ್ ಆಲ್ಸೋ ವಿಲ್ ಟೇಕ್ ಅಪ್ ಕಾಲ್. ಯುದ್ಧ ಮುಗಿಯೋ ತನಕ ಇಸ್ರೇಲ್ ಇರಾನ್ ಕಡೆ ವಿದ್ಯಾರ್ಥಿಗಳು ಕಾಲಿಡಲು ಆಗಲ್ಲ. ಕೆಲವರು ಅಂತಾರಾಷ್ಟ್ರೀಯ ವರ್ಗಾವಣೆ ಮೊರೆ ಹೋಗಲು ಮುಂದಾಗಿದ್ದಾರೆ. ಯುದ್ಧ ಪೀಡಿತ ಎರಡೂ ರಾಷ್ಟ್ರಗಳು ಈ ಬಗ್ಗೆ ಗಮನ ಹರಿಸುತ್ವಾ ಕಾದು ನೋಡಬೇಕು. ವಿನಯ್ ಕುಮಾರ್ ಕಾಶ್ಯಪ್ಪನವರ್, TV9 ಬೆಂಗಳೂರು.